ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ SSLC ಫ್ರೆಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವರ್ಷದ FA1 ಪರೀಕ್ಷೆಗೆ ಯಾವ್ಯಾವ ಪ್ರಶ್ನೆಗಳು ಬರುತ್ತೆ, ಏನೇನನ್ನು ನೀವು ಓದಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾವು ಪ್ರತಿನಿತ್ಯದ ವಿಡಿಯೋಗಳನ್ನ ಬಿಡ್ತೀವಿ. ಸೊ ನಿಮ್ಮ ಒಂದು ರಿಸಲ್ಟನ್ನು ಉತ್ತಮಗೊಳಿಸೋಕ್ಕೆ ನಾವು ಈ ಒಂದು ಚಾನಲನ್ನು ಕ್ರಿಯೇಟ್ ಮಾಡಿದ್ದೀವಿ. ನಾವು ಹೋದ ವರ್ಷದಿಂದನೂ ಬರುವಂತಹ SSLC ಪರೀಕ್ಷೆಗಳಿಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರ್ಬೋದು, ಪಾಸಿಂಗ್ ಪ್ಯಾಕೇಜ್ ಆಗಿರ್ಬೋದು, ಹಾಗೆ ಯಾವ್ಯಾವ ಕನ್ಫರ್ಮ್ ಕ್ವಶನ್ಸ್ ಇದೆ ಅದನ್ನೆಲ್ಲ ನಾವು ಬಿಡ್ತಾ ಹೋಗ್ತಾ ಇದ್ದೀವಿ. ಸೊ ಹೋದ ವರ್ಷವೂ ನಮ್ಮ ಒಂದು ಚಾನಲಿಂದ ಪ್ರಶ್ನೆಗಳನ್ನು ಕಲಿತ್ಕೊಂಡು ವಿದ್ಯಾರ್ಥಿಗಳೆಲ್ಲ ಬಂದು ನಮಗೆ ಮೆಸೇಜ್ ಮಾಡಿದ್ದಾರೆ, ನಾನು ಉತ್ತಮವಾಗಿ ಅಂಕಗಳನ್ನ ಗಳಿಸಿದ್ದೀನಿ ಅಂತೆಲ್ಲ. ಸೊ ನೀವು ನಮ್ಮ ಒಂದು ಚಾನಲನ್ನು ನೋಡಿಕೊಂಡು ಆರಾಮಾಗಿ ಪಾಸ್ ಆಗ್ಬೋದು. ಮತ್ತು ನಿಮಗೆ 100ಕ್ಕೆ 100 ಅಂಕ ಗಳಿಸಬೇಕು ಅಂತ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದರೆ ಸಾಕು. ನಾವು ದಿನನಿತ್ಯ ಏನೇನು ಬಿಡ್ತೀವಿ ಅದನ್ನು ನೀವು ಕಲ್ತ್ಕೊಂಡ್ರೆ ಆರಾಮಾಗಿ ನೀವು 100ಕ್ಕೆ 100 ಅಂಕಗಳನ್ನ ಗಳಿಸ್ಬೋದು. ಹಾಗೆ ಯಾವೆಲ್ಲ ವಿದ್ಯಾರ್ಥಿಗಳು ನಾನು ಪಾಸೇ ಆಗಲ್ಲ ಅಂತಿದ್ದೀರಾ ಅವರು ಸಹ ಆರಾಮಾಗಿ ಪಾಸ್ ಆಗ್ಬೋದು. ಆ ರೀತಿ ಒಂದು ನಾವು ಹೇಳ್ಕೊಡ್ತೀವಿ ನಿಮಗೆ ಯಾವ್ಯಾವ ಪ್ರಶ್ನೆಗಳನ್ನು ಕಲಿಬೇಕು ಅಂತಂದ್ಬಿಟ್ಟು. ಸೊ ಬನ್ನಿ, ಹಾಗಾದರೆ ಇವತ್ತಿನ ನಮ್ಮ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನೀವು ನೋಡ್ತಾ ಇದ್ದೀರಾ, ನಿಮ್ಮ ಒಂದು FA1 ಪರೀಕ್ಷೆ 20 ಅಂಕಗಳಿಗೆ ನಡೆಯುತ್ತೆ. ನಿಮಗೆಲ್ಲರಿಗೂ ಗೊತ್ತೇ ಇದೆ ಅದು. ಸೊ ಫಸ್ಟು ನಿಮಗೆ ಬಹು ಆಯ್ಕೆ ಪ್ರಶ್ನೆಗಳಿರುತ್ತೆ. 4 ಅಂಕಗಳಿಗೆ ಬಹು ಆಯ್ಕೆ ಪ್ರಶ್ನೆಗಳಿದೆ. ನಾವು ಫಸ್ಟ್ ಪ್ರಶ್ನೆ ಏನಪ್ಪ ಅಂದರೆ, GS ಶಿವರುದ್ರಪ್ಪ ಅವರ ಕಾಲ ಕೇಳಿದ್ದಾರೆ. ಸೊ ಅವರು ಯಾವ ಒಂದು ಕಾಲದಲ್ಲಿದ್ದರು ಅನ್ನೋದನ್ನು. ಸೊ ನಿಮಗೆ ಆಪ್ಷನ್ A, ಆಪ್ಷನ್ B, ಆಪ್ಷನ್ C, ಆಪ್ಷನ್ D 4 ಕೊಟ್ಟಿದ್ದಾರೆ. ಈ 4 ಆಪ್ಷನಲ್ಲಿ ಯಾವುದು ಅನ್ನೋದನ್ನು ನೀವು ಉತ್ತರಿಸಬೇಕಾಗುತ್ತೆ. ಹಾಗೆ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳು ಬೇಕು ಅಂದರೆ ನನಗೆ ಕಮೆಂಟ್ ಹಾಕಿ, ನಾನು ಆದಷ್ಟು ಬೇಗ ಉತ್ತರಗಳ ವಿಡಿಯೋವನ್ನು ಸಹ ಮಾಡಿ ನಿಮಗೆ ಕಳಿಸ್ತೀನಿ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡಿ, ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಯಾವಾಗ ಬಂದವು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ A ಬ್ರಿಟಿಷರ ಆಳ್ವಿಕೆ, ಆಪ್ಷನ್ B ಫ್ರೆಂಚರ ಕಾಲಕ್ಕೆ, ಆಪ್ಷನ್ C ಮಹಮ್ಮದೀಯರ ಆಳ್ವಿಕೆ, ಆಪ್ಷನ್ D ಯಾವುದೂ ಅಲ್ಲ. ಸೊ ಈ 4 ಆಪ್ಷನ್ಗಳಲ್ಲಿ ಯಾವುದು ಸರಿಯಾದ ಉತ್ತರ ಅನ್ನೋದನ್ನು ನೀವು ಕಂಡುಹಿಡಿದು ಉತ್ತರವನ್ನು ಬರೀಬೇಕಾಗುತ್ತೆ. ನೆಕ್ಸ್ಟು 3ನೇ ಪ್ರಶ್ನೆ ನೋಡೋಣ. ಹಕ್ಕಿ ಗರಿಯಲ್ಲಿ ಯಾವ ಬಣ್ಣಗಳಿವೆ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ A ಬಿಳಿ ಕರಿ ಬಣ್ಣ ಇದೆ, ಆಪ್ಷನ್ B ಕರಿ ಕೆಂಪು ಬಣ್ಣ ಇದೆ, ಆಪ್ಷನ್ C ಕರಿ ಕೆಂದು ಬಣ್ಣ ಇದೆ, ಆಪ್ಷನ್ D ಬಿಳಿ ಹೊಳೆ ಬಣ್ಣ ಇದೆ. ಸೊ ನೀವು ಈ ಪೊಯಮನ್ನು ಕೇಳಿಸ್ಕೊಂಡಿದ್ರೆ ನೀವು ಆರಾಮಾಗಿಯೇ ಆನ್ಸರ್ ಮಾಡ್ಬೋದು. ತುಂಬ ಈಸಿ ಪ್ರಶ್ನೆಗಳಿರುತ್ತೆ. ಬಹು ಆಯ್ಕೆ ನಿಮಗೆ 4 ಇರುತ್ತೆ, ಅದೇ ಒಂದು ಸ್ವಲ್ಪ ನಿಮಗೆ ಕಡಿಮೆ ಅನಿಸ್ಬೋದು. ಬಟ್ ನಿಮಗೆ ಎಕ್ಸಾಮಲ್ಲಿ 6 ಬಹು ಆಯ್ಕೆ ಪ್ರಶ್ನೆಗಳಿರುತ್ತೆ. ಸೊ ಆ ಒಂದು ಕ್ವಶನ್ ಪೇಪರ್ಸ್ ಎಲ್ಲ ಯಾವ ರೀತಿ ಬರುತ್ತೆ ಅನ್ನೋದನ್ನು ಸಹ ನಾನು ಬಿಡ್ತೀನಿ. ಹಾಗೆ ನಿಮ್ಮ ಒಂದು ಪ್ರಿಪ್ರೇಟ್ರಿ 3 ಪರೀಕ್ಷೆಗಳಿಗೂ ಸಹ ನಾನು ಕ್ವಶನ್ಸನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕಾಗಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಮಾತ್ರ ನಿಮಗೆ ನಾವು ಬಿಡುವಂತಹ ಒಂದು ವಿಡಿಯೋಸ್ ರೀಚ್ ಆಗುತ್ತೆ. ಇಲ್ಲಾಂದರೆ ನಿಮಗೆ ವಿಡಿಯೋಸ್ ಸಿಗಲ್ಲ. ಸೊ ಆವಾಗ ನಿಮಗೆ ಕಷ್ಟ ಆಗುತ್ತೆ ಓದೋಕ್ಕೆ. ಅದಕ್ಕೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ನಮ್ಮ ಚಾನಲ್ ಸಿಕ್ಕಿದ್ರೆ ನಿಮಗೆ ನೀವು ಆರಾಮಾಗಿ ಮುಂದಿನ ಪರೀಕ್ಷೆಗಳಿಗೂ ಸಹ ಈಸಿಯಾಗಿ ಓದ್ಕೊಳ್ಬೋದು. ಸೊ ಬನ್ನಿ 4ನೇ ಪ್ರಶ್ನೆ ನೋಡೋಣ. ಕಣ್ಣನ್ನು ಪ್ಲಸ್ ತೆರೆ ಯಾವ ಸಮಾಸದ ಉದಾಹರಣೆಯಾಗಿದೆ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ನಿಮಗೆ ಆಪ್ಷನ್ಸ್ ಏನೇನು ಕೊಟ್ಟಿದ್ದಾರೆ ಅನ್ನೋದನ್ನು ನೋಡೋಣ. ಆಪ್ಷನ್ A ಕರ್ಮಧಾರೆ ಸಮಾಸ, ಆಪ್ಷನ್ B ಕ್ರಿಯಾ ಸಮಾಸ, ಆಪ್ಷನ್ C ಗಮಕ ಸಮಾಸ, ಆಪ್ಷನ್ D ಅಂಶಿ ಸಮಾಸ. ಸೊ ಈ 4 ಉತ್ತರಗಳಲ್ಲಿ ಯಾವ ಉತ್ತರ ಸರಿ ಇದೆ ಅನ್ನೋದನ್ನು ಆರಿಸ್ಬಿಟ್ಟು ಬರೀಬೇಕಾಗುತ್ತೆ. ನೆಕ್ಸ್ಟ್ ಬರೋಣ 2ನೇ ಮೇನ್ಗೆ. ಸೊ 2ನೇ ಮೇನಲ್ಲಿ ಕೊಟ್ಟಿದ್ದಾರೆ, ನಿಮಗೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಅಂದರೆ 1 ಮಾರ್ಕ್ ಕ್ವಶನ್ಸ್ ಇದೆಲ್ಲನೂ. ಸೊ 4 ಪ್ರಶ್ನೆಗಳಿಗೆ 4 ಉತ್ತರಗಳನ್ನ ಬರೆದ್ರೆ ನಿಮಗೆ 4 ಅಂಕಗಳು ಸಿಗುತ್ತೆ. ಸೊ ಬನ್ನಿ 5ನೇ ಪ್ರಶ್ನೆ ನೋಡೋಣ. ಯಾವ ಎಚ್ಚರದಳು ಬದುಕಬೇಕಿದೆ ಅಂತ ಕೇಳಿದ್ದಾರೆ. ಸೊ ಇದು ಪೊಯಮ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಯಾಗಿದೆ. ನೆಕ್ಸ್ಟು 6th ಕ್ವಶನ್ನು, ಮನುಷ್ಯನಿಗೆ ಲೆಕ್ಕ ಬಿಡುವ ಅವಶ್ಯಕತೆ ಯಾವಾಗ ಉಂಟಾಯಿತು. ಸೊ ಇದು ಅಷ್ಟೇ ನಿಮ್ಮ ಮೊದಲನೇ ಪಾಠದ ಪ್ರಶ್ನೆ ಆಗಿರುತ್ತೆ. 7th ಕ್ವಶನ್ ನೋಡಿ, ಹಕ್ಕಿ ಕಣ್ಣುಗಳು ಯಾವುವು ಅಂತ ಕೇಳಿದ್ದಾರೆ. ಸೊ ಇದು ಪೊಯಮ್ ಕ್ವಶನ್ನೇ ಆಗಿರುತ್ತೆ. ನೆಕ್ಸ್ಟು ರಸ್ವ ಸ್ವರಗಳನ್ನು ಹೆಸರಿಸಿ ಅಂತ ಕೊಟ್ಟಿದ್ದಾರೆ. ಸೊ ರಸ್ವ ಸ್ವರಗಳು, ದೀರ್ಘ ಸ್ವರಗಳು ನಿಮಗೆಲ್ಲ ಇದು ಗೊತ್ತೇ ಇದೆ. ಸೊ ಇದು ನಿಮಗೆ ಗ್ರಾಮರಿಂದ ಬಂದಿರುವಂಥ ಪ್ರಶ್ನೆ ಆಗಿರುತ್ತೆ. ನೆಕ್ಸ್ಟ್ ನೋಡೋಣ. ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರಿಸಿ.
ಅಂದರೆ ಇದು 2 ಮಾರ್ಕ್ ಕ್ವಶನ್ಸು. ನಿಮಗೆ 3 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. 3 ಪ್ರಶ್ನೆಗಳನ್ನು ಬರೆದ್ರೆ ನಿಮಗೆ 6 ಅಂಕಗಳು ಬರುತ್ತೆ. ಸೊ ನೋಡ್ಕೊಳ್ಳಿ ಯಾವ್ಯಾವ ಪ್ರಶ್ನೆ ಅನ್ನೋದನ್ನು. ಇದಕ್ಕೆಲ್ಲದಕ್ಕೂ ಆನ್ಸರ್ಸ್ ಬೇಕು ಅಂದರೆ ಕಮೆಂಟ್ ಹಾಕಿ. ನಾನು ಇವತ್ತಿನೊಳಗೆ ನಿಮಗೆ ಆನ್ಸರ್ಸನ್ನು ಸಹ ಒಂದು ವಿಡಿಯೋ ಮಾಡಿ ಬಿಡ್ತೀನಿ. 9ನೇ ಪ್ರಶ್ನೆ ನೋಡಿ. ಹೊಸ ಭರವಸೆಗಳನ್ನು ಮೂಡಿಸಿ ಯಾವುದರ ನಡುವೆ ಸೇತುವೆಯಾಗಬೇಕಿದೆ ಅಂತ ಕೇಳಿದ್ದಾರೆ. ಇದು ಪೊಯಮ್ ಪ್ರಶ್ನೆ ಆಗಿದೆ. ಸೊ ಪೊಯಮಲ್ಲಿ ನಿಮಗೆ ನೋಟ್ಸ್ ಬರೆಸಿದ್ರೆ ನಿಮಗೆ ಗೊತ್ತಿರುತ್ತೆ ಎಲ್ಲಿರುತ್ತೆ ಪ್ರಶ್ನೆ, ಯಾವ ಪಾಠದ್ದು ಅಂತಂದ್ಬಿಟ್ಟು. ನೆಕ್ಸ್ಟ್ ನೋಡಿ 10th ಕ್ವಶನ್ನು, 10ನೇ ಪ್ರಶ್ನೆ. ಲಿಪಿಯ ಮೂಲಕ ಜ್ಞಾನ ಭಂಡಾರ ಯಾವ ರೀತಿ ಭದ್ರವಾಯಿತು ಅಂತ ಕೇಳಿದ್ದಾರೆ. ಸೊ ಇದು ಅಷ್ಟೇ ನಿಮ್ಮ ಒಂದು ಪಾಠದಿಂದ ಬಂದಿರುವಂಥ ಪ್ರಶ್ನೆ. ಇದು ಸಹ ನೋಟ್ಸಲ್ಲಿ ಕ್ವಶನ್, ನೀವು ನೋಟ್ಸ್ ಬರೆದಿದ್ರೆ ನಿಮ್ಮಲ್ಲಿ ಕ್ವಶನ್ಗೆ ಆನ್ಸರ್ ಸಹ ಇರುತ್ತೆ. ನೆಕ್ಸ್ಟ್ ನೋಡಿ. ಹೊಸಗಾಲದ ಹಸು ಮಕ್ಕಳನ್ನು ಹಕ್ಕಿ ಹೇಗೆ ಅರಸಿದೆ ಅಂತ ಕೇಳಿದ್ದಾರೆ. ಸೊ ಇದು ಪೊಯಮ್ ಪ್ರಶ್ನೆ ಆಗಿದೆ. ಇದಕ್ಕೆ ಆನ್ಸರ್ ತುಂಬಾ ಈಸಿ ಇದೆ. 2 ಅಂಕದ ಪ್ರಶ್ನೆಗಳದೆಲ್ಲ. ಸೊ 3 ಬರೆದ್ರೆ ನಿಮಗೆ 6 ಅಂಕಗಳು ಸಿಗುತ್ತೆ. ನೆಕ್ಸ್ಟ್ ನೋಡಿ. ನೆಕ್ಸ್ಟು 4ನೇ ಮೇನ್ಗೆ ಬಂದರೆ, ಕೆಳಗಿನ ವಾಕ್ಯಗಳನ್ನು ಸಂದರ್ಭ ಸ್ವಾರಸ್ಯದೊಂದಿಗೆ ಬರೆಯಿರಿ ಅಂತ ಕೇಳಿದ್ದಾರೆ ನಿಮಗೆ. ಸೊ ಬೇಕಾದ ಒಂದಕ್ಕೆ ಮಾತ್ರ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಸೊ ನೀವಿಲ್ಲಿ ಒಂದು ಪ್ರಶ್ನೆಗೆ ಉತ್ತರವನ್ನು ಬರೆದ್ರೆ ನಿಮಗೆ 3 ಅಂಕಗಳು ಸಿಗುತ್ತೆ. ಸೊ ಆರಾಮಾಗಿ 2ರಲ್ಲಿ ಯಾವ್ದು ನಿಮ್ಗೆ ಈಸಿ ಅನಿಸುತ್ತೋ ಅದನ್ನು ಮಾತ್ರ ಬರೀರಿ. ನೋಡಿ 2 ಪ್ರಶ್ನೆಗಳನ್ನು ಸಹ ಒಂದೇ ಪೊಯಮಿಂದ ಆರಿಸಲಾಗಿದೆ. ಸೊ ಆಯ್ಕೆ 2ಕ್ಕೂ ಸೇಮ್ ಇರುತ್ತೆ. ಬಟ್ ನೀವು ಯಾವುದಾದ್ರೂ ಒಂದು ಪ್ರಶ್ನೆಗೆ ಉತ್ತರ ಬರೀಬೇಕಾಗಿರೋದ್ರಿಂದ ನಿಮಗೆ ಯಾವುದು ಈಸಿ ಅನಿಸುತ್ತೆ, ಯಾವುದು ನಿಮಗೆ ಆರಾಮಾಗಿ ಬರಿಬೋದು ಅನಿಸುತ್ತೆ, ಯಾವುದು ನೀವು ಓದಿದ್ದೀರಾ ಅದನ್ನು ಆಯ್ಕೆ ಮಾಡಿಕೊಂಡು ಬರೀರಿ. ಆರಾಮಾಗಿ ನಿಮಗೆ 3 ಅಂಕಗಳನ್ನು ಗಳಿಸುವಂತಹ ಪ್ರಶ್ನೆ ಆಗಿದೆ. ಇಲ್ಲಿಗೆ ನಿಮ್ಮ ಒಂದು ಪ್ರಶ್ನೆ ಪತ್ರಿಕೆ ಮುಕ್ತಾಯವಾಗುತ್ತದೆ. ಹಾಗೆ ಮುಂದಕ್ಕೆ ನಿಮಗೆ ಇಂಗ್ಲೀಷ್ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಸೈನ್ಸು, ಸೋಷಲ್ಲು, ಆಮೇಲೆ ಮ್ಯಾಥ್ಸು ಅಂದರೆ ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನ, ಈ ಒಂದು 5 ಪ್ರಶ್ನೆ ಪತ್ರಿಕೆಗಳು ಬೇಕು. ಮತ್ತು ಕನ್ನಡ ಪ್ರಶ್ನೆಗೆ ಉತ್ತರಗಳು, ಇವಾಗ ನಾನು ಹೇಳಿದ್ನಲ್ಲ ಈ ಒಂದು ಪ್ರಶ್ನೆ ಪತ್ರಿಕೆಗೆ ಉತ್ತರಗಳು ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ. ನಮಗೆ ಉತ್ತರ ಬೇಕು ಅಂತಂದ್ಬಿಟ್ಟು ಒಂದು ಮೆಸೇಜ್ ಹಾಕಿ ಸಾಕು. ನಾನು ಆರಾಮಾಗಿ ನಿಮಗೆ ಮತ್ತೊಂದು ವಿಡಿಯೋನ ಮಾಡಿಬಿಟ್ಟು ಕಳಿಸ್ತೀನಿ. ಹಾಗೆ ಮರಿದಿರಾ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಯಾಕಂದರೆ ನಾನು ನೆಕ್ಸ್ಟ್ ಬಿಡುವಂಥ ವಿಡಿಯೋಗಳು ಆರಾಮಾಗಿ ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ. ನೀವು ಅವಾಗ ಆ ಒಂದು ನೋಟಿಫಿಕೇಷನ್ ಒತ್ತಿದ್ರೆ ಸಾಕು, ನಮ್ಮ ವಿಡಿಯೋ ಪ್ಲೇ ಆಗುತ್ತೆ. ನೀವು ಆ ವಿಡಿಯೋನ ನೋಡಿ ಆರಾಮಾಗಿ ಯಾವ ಕ್ವಶನ್ಸ್ ಬರುತ್ತೆ, ನಾನು ಏನು ಓದ್ಕೋಬೇಕು, ಯಾವ ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಅನ್ನೋದನ್ನು ತಿಳ್ಕೊಳ್ಬೋದು. ಈಗ ಮಾತ್ರ ಅಲ್ದಿರ FA1 ಮಾತ್ರ ಅಲ್ದಿರ FA2, FA3, FA4, FA5 ಇಲ್ಲ. ಸೊ ನಾನು ಆಗಲೇ ಹೇಳಿದ್ದೆ ನಿಮಗೆ ಪೂರ್ತಿ ಒಂದು ವಿಡಿಯೋನ ನೋಡಿ ಅಂತ. ಸೊ ಇಲ್ಲಿ ಕೆಳಗಡೆ 5ನೇ ಮೇನಲ್ಲಿ ನಿಮಗೆ ಒಂದು ಪ್ರಶ್ನೆ ಇದೆ, 5-6 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ. ಸೊ ಇದರಲ್ಲೂ ಅಷ್ಟೇ 2 ಪ್ರಶ್ನೆಗಳಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. ಮೇಲೆದಾದರೂ ಉತ್ತರಿಸ್ಬೋದು, ಕೆಳಗಡೆದಾದರೂ ಉತ್ತರಿಸ್ಬೋದು. ಸೊ ನಿಮಗೆ 3 ಅಂಕಗಳು ಇದಕ್ಕೆ ಸಿಗುತ್ತೆ. ಆರಾಮಾಗಿ 2ರಲ್ಲಿ ಒಂದು ಪ್ರಶ್ನೆಗೆ ನಿಮಗೆ ಈಸಿ ಆಗುವಂಥ ಒಂದು ಪ್ರಶ್ನೆಗೆ ಉತ್ತರಿಸಿ. ಸೊ ನೋಡಿ, ಇಷ್ಟು ನಿಮ್ಮ ಒಂದು ಸಂಪೂರ್ಣ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಅಥವಾ ನಿಮಗೆ ಆನ್ಸರ್ಸ್ ಬೇಕಿದ್ದರೆ ನನಗೆ ಕಮೆಂಟ್ ಹಾಕಿ, ನಾನು ನಿಮಗೆ ಉತ್ತರಗಳನ್ನು ಕಳಿಸ್ತೀನಿ ಆದಷ್ಟು ಬೇಗ. ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹೀಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರುವ ವೀಡಿಯೋಸ್ಗಳನ್ನು ನೋಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.